ದಿನಾಂಕ 25/3/2026 ಅಂಕೋಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಒಂದು ರಿಜಿಸ್ಟರ್ ಆಗುತ್ತೆ. ಶ್ರೀ ಗೋಪಾಲಕೃಷ್ಣ ತಂದೆ ರಾಮಚಂದ್ರ ನಾಯಕ್ ಅವರು 46 ವರ್ಷ, ಅವ್ರಿಗೂ ಕೂಡ ಗಾಯ ಆಗಿರುತ್ತೆ. ಸುಮಾರು 10 ಕಾಲಷ್ಟೊತ್ತಿಗೆ ಗೋಪಾಲಕೃಷ್ಣ ನಾಯಕ್ ಅವರು ಅಲ್ಲಿ ಆಕ್ಸಿಸ್ ಬ್ಯಾಂಕ್ ಹತ್ರ ಒಂದು ಸಲೂನ್ಗೆ ಹೋಗಿರ್ತಾರೆ. ಸಲೂನ್ ಅಲ್ಲಿ ಮುಗಿಸ್ಕೊಂಡು ಆಚೆ ಹೊರಗಡೆ ಬರಬೇಕಾದ್ರೆ ಅನ್ನೋನ್ ಪೀಪಲ್ ಒಂದು 5ಕ್ಕಿಂತ ಹೆಚ್ಚು ಜನ ಬಂದು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಗಾಯ ಆಗಿರುತ್ತೆ. ಇದನ್ನ ಅವ್ರು ತಪ್ಪಿಸ್ಕೊಂಡು ಹೋಗಿರ್ತಾರೆ. ಇದಕ್ಕೆ ಅವ್ರು ಕಾಪಾಡೋದಕ್ಕೆ ಹೋಗಿ ಅವ್ರ ಜೊತೆ ಗಾಡಿ ಓಡಿಸ್ಕೊಂಡು ಬಂದಿರೋ ರಾಘವೇಂದ್ರದವ್ರು ಕೂಡ ಅವ್ರನ್ನ ತಡೆದಿರ್ತಾರೆ. ಇದರಲ್ಲಿ ಅವ್ರಿಗೂ ಕೂಡ ಗಾಯ ಆಗಿರುತ್ತೆ. ಸೊ ಇಮಿಡಿಯೇಟ್ಲಿ ಅಲ್ಲಿರೋರು ಸ್ಥಳೀಯರು ಕೂಡ ಚೀರಾಡಿ ಆವಾಗ ಗೋಪಾಲಕೃಷ್ಣ ನಾಯಕ್ ಅವರು ಕೂಡ ಅಲ್ಲಿ ಒಂದು ಬ್ಯಾಂಕ್ ಅಲ್ಲಿ ಅವರು ಶಟರ್ ಹಾಕೊಂಡು ಅಲ್ಲಿ ಒಳ್ಳೆ ತಪ್ಪಿಸ್ಕೊಂಡಿರ್ತಾರೆ. ಅದರಿಂದ ಮಿಕ್ಕಿದವರು ಪರಾರಿಯವರಾಗಿರುತ್ತೆ. ಆ ಸ್ಥಳದಲ್ಲಿ ನಾವು ಪೊಲೀಸ್ ಎಲ್ಲರೂ ಹೋಗಿ ಆಮೇಲೆ ಸ್ಥಳನ ಎಲ್ಲ ಪರಿಶೀಲಿಸಿ ಮತ್ತೆ ಇದಕ್ಕೆ ಇನ್ಸ್ಪೆಕ್ಟರ್ ಲೆವೆಲ್ ಆಫೀಸರ್ಗೆ ನಾವು ಅಪಾಯಿಂಟ್ ಮಾಡಿದೀವಿ ತನಿಖೆ ಕೈಗೊಳ್ಳೋದಕ್ಕೆ. ಅಲ್ಲಿ ಸ್ಥಳದಲ್ಲಿ ಒಂದು ಗೋವಾ ರಿಜಿಸ್ಟರ್ಡ್ ಒಂದು ವೆಹಿಕಲ್ ಪ್ಲಸ್ 2 ಪಲ್ಸರ್ ಬೈಕ್ ಕೂಡ ನಾವು ವಶಕ್ಕೆ ತಗೊಂಡಿರ್ತೇವೆ. ಅದನ್ನ ಪಂಚನಾಮೆ ಮಾಡಿ ಇದು ಮಾಡಿರ್ತೀವಿ, ಸೀಸ್ ಮಾಡಿರ್ತೀವಿ. 4 ಜನ ಪರಾರಿ ಆಗ್ತಾ ಇದ್ರು, ಅವ್ರನ್ನ ಅರೆಸ್ಟ್ ಮಾಡಿದೀವಿ. ಅವ್ರು ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ನಾವು ಇನ್ನೂ ಹೆಚ್ಚಿಗೆ ತನಿಖೆಗೋಸ್ಕರ ನಾವು ಪೊಲೀಸ್ ಕಸ್ಟಡಿ ತಗೋಬೇಕು. ಜಾಕೀರ್ ಅಂತ, ಇನ್ನೊಬ್ರು ನೈಜಲ್, ಸದ್ದಾಮ್ ಮತ್ತೆ ಇರ್ಫಾನ್ ಅಂತ. ಇವರು ಒಬ್ರಲ್ಲಿ ಇವರು ಡ್ರೈವರ್ ಇದ್ದಾರೆ, ಒಬ್ರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಮತ್ತೆ ಒಬ್ರು ಬೌನ್ಸರ್ ಆಗಿದ್ದಾರೆ, ಮತ್ತೆ ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಸೊ ವೇರಿಯಸ್ ಕೆಲಸ ಇವಾಗ ಅಲ್ಲಿ ನಡೆದಿದ್ದ ಘಟನೆ ಟೈಮಲ್ಲಿ ಇಬ್ರು ಅಟ್ಯಾಕ್ ಮಾಡಿದ್ದಾರೆ. ಸುತ್ತಲ ಇವರು 4 ಜನ ಕೂಡ ಅಲ್ಲೇ ಇದ್ದಿದ್ದಾರೆ ಸ್ಥಳದಲ್ಲೇ, ಇದಕ್ಕೋಸ್ಕರ ಬಂದಿರೋರೆ. ಸೊ ಇವಾಗ ಸದ್ಯಕ್ಕೆ ನಮಗೆ 6 ಜನ ಇದ್ದಿದ್ದಾರೆ ಅಂತ ನಮ್ಗೆ ಇದೆ. ಇದಕ್ಕಿಂತ ಹೆಚ್ಚು ಜನ ಕೂಡ ಇದ್ದಾರೆ. ಅದು ಗಾಡಿ ಅದನ್ನು ನಾವು ಇನ್ನು ಮುಂದಿನ ತನಿಖೆಯಲ್ಲಿ ನಮ್ಗೆ ತಿಳ್ಕೊಂತೀವಿ ಎಕ್ಸಾಕ್ಟ್ ಆಗಿ ಎಷ್ಟು. ಬಾಡಿಗೆ ಕಾರದ್ದು ತಗೊಂಡು ಅವ್ರು ಎಸ್ಕೇಪ್ ಆಗ್ತಾ ಇದ್ರು. ಲೋಕಲ್ ವೆಹಿಕಲ್ ಇದೆ.